ಸರಿ, ಮಗುನ್ ಕರ್ಕೊಂಡು ಹೋಗೋಣ ಬನ್ನಿ. ಬಾ ಪುಣ್ಯ. ಏನೋ ಅನ್ಕೊಂಡಿದ್ದೆ, ಏನ್ ಕಡಿಮೆ ಇಲ್ಲ. ವರ್ಮ ಅಂತವ್ರಿಗೇನೆ ಮಾತಾಡಿ ಯಾಮಾರ್ಸಿದಾಳೆ ಅಂದ್ಮೇಲೆ ಈ ಭದ್ರಾವತಿಗೆ ಸಾವಿನ ಮುಹೂರ್ತನ ಇಡ್ಲೇಬೇಕು. ಏನ್ ಯೋಚನೆ ಮಾಡ್ತಾ ಇದೀಯ ಪುಣ್ಯ? ಬಾ ಬಾ. ತೊಂದ್ರೆ ಅಂತ ಗೊತ್ತಿದ್ರು ಇವನ್ ಪದೇ ಪದೇ ಪುಣ್ಯನ ರಕ್ಷಣೆ ಮಾಡಕ್ ಹೋಗ್ತಾ ಇದ್ದಾನೆ. ಏನ್ ಯೋಚನೆ ಮಾಡ್ತಾ ಇದೀಯ ಪುಣ್ಯ? ಬಾ. ನಿಮ್ ವಿನಾಶ ಇನ್ನು ಶುರು ಆದ ಹಾಗೆ. ಅದಕ್ಕೆ ನನ್ನನ್ನ ಜೊತೆಲಿ ಕರ್ಕೊಂಡ್ ಬಂದಿದ್ದೀರಾ. ಆ ನಾಗನಿಧಿಗೋಸ್ಕರ ಇಷ್ಟು ಪ್ರೀತಿ ನನ್ ಮೇಲೆ ತೋರಿಸ್ತಿದ್ದೀರಾ ಅಂತ ನನಗ್ ಗೊತ್ತು. ಆದ್ರೆ ನನ್ ಪ್ರಾಣ ಹೋದ್ರೂ ಆ ನಿಧಿ ಮಾತ್ರ ನಿಮಗ್ ಸಿಗಕ್ ನಾನ್ ಬಿಡಲ್ಲ. ತಥಾಸ್ತು. ಏನಂದೆ? ತಥಾಸ್ತು ಅಂತಂದೆ. ಯಾಕೆ? ಹೇಳ್ಬೇಕು ಅಂತ ಅನ್ಸ್ತು, ಅದಕ್ಕೆ ಹೇಳ್ದೆ. ಈಗ್ಲೇ ಯಾಕೆ ಹೇಳ್ಬೇಕು ಅನಿಸ್ತು? ಯಾವಾಗಂದ್ರೆ ಅವಾಗ ಹೇಳಿದ್ರೆ ಫಲ ಸಿಗಲ್ಲ ಅಲ್ವಾ? ಏನು ನಿನ್ ಮಾತು ಯಾರಿಗೂ ಅರ್ಥ ಆಗಲ್ಲ. ನಡಿ. ಬರ್ತಾ ಇಲ್ಲ, ಒಳಗಡೆ ನಡಿ. ನಿಮಗ್ ತುಂಬಾ ಪರಿಚಯ ಇರೋಳೆ. ಪರಿಚಯ ಇರೋಳ? ನಿನ್ನ ನಾನು ಯಾವತ್ತೂ ನೋಡಿಲ್ವಲ್ಲ. ನೀವ್ ಈಗ ತಾನೇ ನೋಡಿದ್ರಲ್ಲ, ಯಾವತ್ತೂ ನೋಡಿಲ್ಲ ಅಂತ ಹೇಳಿದ್ರಿ. ಅಬ್ಬಾ, ಮಾತ್ ಚೆನ್ನಾಗಿ ಆಡ್ತೀಯಾ. ಇಲ್ಲೇನ್ ಮಾಡ್ತಿದ್ಯಾ? ಅಲ್ಲಿ ಏನ್ ಮಾಡ್ಲಿ ಅಂತ ಯೋಚಿಸ್ತಾ ಇದ್ದೀನಿ. ಉತ್ತರ ಯಾಕೋ ವಿಚಿತ್ರವಾಗಿದೆಯಲ್ಲ. ನಿಮ್ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಅಷ್ಟಕ್ಕೂ ನಿನ್ನ ಯಾರು ಕರ್ಕೊಂಡು ಬಂದಿದ್ದು? ನಿಮಗ್ ತುಂಬಾ ಚೆನ್ನಾಗಿ ಗೊತ್ತಿರೋರೆ. ಗೊತ್ತಿರೋರಾ? ಹೆಸರು? ನಿಮಗ್ ಗೊತ್ತಿದೆ ಬಿಡಿ. ಓ, ಏನದು? ಗೊತ್ತಿರೋರ್ಗೆ ನಾನು ಹೇಳಲ್ಲ.
ಅದಕ್ಕೆ ಅಯ್ಯೋ ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ? ನಿಮ್ಗೆ ಏನಾದ್ರೂ ಹುಚ್ಚಿಗೆ ಚಿಡ್ತಿದ್ಯಾ? ಏನು ಈ ಹುಡುಗಿ ಮೇಲೆ ಹಾಲಭಿಷೇಕ ಮಾಡ್ತಿದ್ಯಲ್ಲ? ಅದಕ್ಕೆ ನಿನ್ನೆ ಅದಕ್ಕೆ ಅಭಿಷೇಕನ ನಾನು ಅಭಿಷೇಕ ಮಾಡ್ತಿದ್ದೀನಿ ಅಂತ ನನಗೂ ಗೊತ್ತಾಗ್ಲಿಲ್ಲ ಭದ್ರ. ಗೊತ್ತಾಗ್ಲಿಲ್ವಾ? ಏ ಹುಡುಗಿ, ಅವ್ರು ನಿಂಗೆ ಹಾಲಿನ ಅಭಿಷೇಕ ಮಾಡ್ತಾ ಇದ್ರೆ ಬೇಡ ಅಂತ ಹೇಳೋದ್ ಬಿಟ್ಟು ಸುಮ್ನೆ ಕುತ್ಕೊಂಡಿದ್ರೆ ಹೇಗೆ? ನನಗಿಷ್ಟವಾಗಿರೋ ಕೆಲಸ ಮಾಡ್ತಿರ್ಬೇಕಾದ್ರೆ ಬೇಡ ಅಂತ ಹೇಗೆ ಹೇಳಿ? ಸಾಕ್ ಸುಮ್ನಿರೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡ್ಬೇಕು ಅಂತ ತಂದಿರೋ ಹಾಲನ್ನ ನಿನ್ ತಲೆ ಮೇಲೆ ಹಾಕಿದ್ರು. ಸುಬ್ರಹ್ಮಣ್ಯ, ಈಶ್ವರ್ಯ, ಬ್ರಾಹ್ಮಣ್ಯ ಅಂದ್ರೆ ಅತಿ ಪವಿತ್ರವಾಗಿರೋರು ಅಂತ ಅರ್ಥ. ನಾನು ಅಷ್ಟು ಪವಿತ್ರವಾಗಿರೋದ್ರಿಂದ ಅಭಿಷೇಕ ಯಾರಿಗ್ ಮಾಡಿದ್ರು ಒಂದೇ.